ನವೋದಯ ಮತ್ತೆ ಎರಡನೇ ಮಾತೃಕೆ ಭಾಳ ಇವತ್ತು ಒಂದು IAS ಅಂತ ಬರೀತಿದ್ದೆ, ಅದನ್ನು ಬೋರ್ಡ್ ಹಾಕೊಂಡಿದ್ದೆ. ನೀವೆಲ್ಲ ಹುಡುಗರು ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ರಿ, ಅವ್ರ ಹೆಸರು ಬರೆದು ಮುಂದೆ IAS ಅಂತ ಹಾಕೊಳ್ಳೋದು. ಅದರ ಸಮಸ್ಯೆ ಅಂದ್ರೆ ಎಲ್ಲರೂ ಹೆಸರು IAS, ಡಾಕ್ಟ್ರು, ಇಂಜಿನಿಯರ್ ಹಾಕೋತಿರ್ತಾರೆ, ಸ್ವಾಮಿಗಳಂತೂ ಅವರು ಹಾಕೊಳ್ಳೋದಿಲ್ಲ. ಇಲ್ಲಿ ನಾವು ಭಕ್ತರ ಮನೆಗೆ ಹೋಗ್ತೀವಲ್ಲ, ಅವ್ರು ಏನಂತಾರೆ ಅಂತ ನಮಸ್ಕಾರ ಮಾಡ್ತಾರೆ, ಮಾಡಿ ದೊಡ್ಡ ಮಗ ಭಾಳ ಶಾಣೆ. ಇದು ನಾಲ್ಕನೇ ಬೈಕ್ ಐತಿ, ನೀನು ಮಗ ಕರ್ಕೊಂಡು ಸ್ವಾಮಿ ಮಾಡೋದು ಶಾಣೆ ಹೀಗಾಗಿ ಮತ್ತೆ ನಮ್ಮ ಸ್ವಾಮಿಗಳು ಮಾಡೋದು ಸಮಾಜ. ಅದಕ್ಕೆ ಒಬ್ಬೊಬ್ಬರು ಭಾಳ ಮಂದಿ ಅಲ್ಲ, ಯಾಕೆ ಒಬ್ಬೊಬ್ರು ಮುಂದೆ ಸ್ವಾಮಿಗಳು ಅಂತ ಕಟ್ಟಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಅಭೂತಪೂರ್ವ ಮತ್ತು ಹೃದಯ ಸ್ಪರ್ಶಿ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಹಿರಿಯರಿಗೂ ತಮಗೂ ಶರಣ ಮತ್ತು ಪರಮ ಪೂಜ್ಯ. ಅವರು ಒಂದೇ ಸಂಕಲ್ಪ, ಒಂದೇ ಗುರಿ. ಏನು ಅಂದರೆ ತಾವು ಪೂಜಿಸುವ ದೇವರ ಮಂದಿರದಲ್ಲಿ, ತಾವು ಆರಾಧಿಸುವ ದೇವರ ಮಂದಿರದಲ್ಲಿ ದೀಪ ಹಚ್ಚುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಿದ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚುವುದೇ ಶ್ರೇಷ್ಠ ಅಂತ ತಿಳ್ಕೊಂಡು ಬಂದಂಥವರು ವರ್ಷಾಂತಿ ಮಾಸಾದರು ಕಾಶಿ ಹೋಗಿದ್ದು. 16 ವರ್ಷ ಕಾಶಿಯೊಳಗೆ ಹೋಗಿ ಕೊಪ್ಪಳ ತಂದು ಅವರು ದೊಡ್ಡ ಪಂಡಿತರು. ಯೋಗ, ತರ್ಕ, ಜ್ಞಾನ ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ಬರ್ತಿರ್ತಂತ ಅಷ್ಟು ದೊಡ್ಡ ಪಂಡಿತರು. ಅವ್ರಿಗೆ ಅನಿಸಿದ್ರು, ನಾನು ಪ್ರಾಚಾರ್ಯವಾಗಿ ಪಂಡಿತಾರೆ, ನಮ್ಮ ನಾಡಿನ ಮಕ್ಕಳಿಗೆಲ್ಲ ಶಿಕ್ಷಣ ಇಲ್ಲ ಅಂತ ತಿಳ್ಕೊಂಡು ಅವರು ಆಗಿನ ಕಾಲಕ್ಕೆ ಉಚಿತ ವಸತಿ ನಿಲಯ, ಪ್ರಸಾದ ನಿಲಯ, ಅವ್ರು ಒಂದೇ ಮನೆಗೆ ಹೋಗಿ ಜೋಡಿ ಹಿಡ್ಕೊಂಡು ನಾನು ಜೋಡಿ ಕಾಯ್ತ ಹಾಕಿ ಕೇಳಿಲ್ಲ, ನಾನು ಜೋಡಿ ಮಕ್ಕಳನ್ನ ಹಾಕಿ ನನ್ನ ಮಕ್ಕಳಿಗೆ ಮತ್ತು ಸತ್ಪರಂಪರೆಯನ್ನೇ ನಮ್ಮ ಗುರುಗಳು ಶಿವಶಾಂತಿ ಮಹಾಸ್ವಾಮಿಗಳು ನಡೆಸ್ಕೊಂಡು ನನ್ನ ಗಜರ್ ಹೇಳ್ತಿರ್ಲಿಲ್ಲ. ರಾಮಕೃಷ್ಣ ಮಿಷನ್ ಅಂತ ನಾವು ಈ ಶಾಲೆ ಕಟ್ಟಬೇಕು ಮಾಡ್ತಿದ್ದೆ. ಪೂರಾ ಜನ ಕಾಡ್ತಿದ್ದ ಮುಂದೆ ಒಂದು ಅರ್ಥ ಬಿಟ್ಬಿಟ್ಟೆ ಅಂತ. ನನಗೇನಾಗಲಿಲ್ಲ, ನಾವು ಕಾಡಲ್ಲಿ ಕೇವಲ ಹಚ್ಚ ಬರ್ತಿಲ್ಲ. ಮತ್ತೆ ಎಲ್ಲರಿಗಿಂತ ಜಾಸ್ತಿ ಏನಂದ್ರೆ ನನಗೆ ಕೊಪ್ಪಳ ಜನ ಮತ್ತು ಕೊಪ್ಪಳ ನಾಡಿನ ಜನ ಒಂದು ಹೃದಯ ತುಂಬಿ ಹೇಳುವ ಮಾತು ಹೇಳಿದ್ರೆ, ಅವ್ರ ಮಕ್ಕಳಿಗಿಂತ ಅವ್ರ ಮಗನಿಗಿಂತ ನನಗೆ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಮೊದಲೊಂದು ಗುರುಕುಲ ಕಟ್ಟುವ ಸಂಕಲ್ಪ ತೆಗೆದುಕೊಂಡು ಈಗ ನಾವು 5,000 ಮಕ್ಕಳ ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ತಿದ್ರು. ಆದ್ದರಿಂದ ಆರ್ಥಿಕವಾಗಿ ಯಾವ ಏನೆಲ್ಲ ಸಮಸ್ಯೆಗಳಿಂದ ಎಲ್ಲ ಮಾಡ್ಬೇಕಂತ ಹೇಳೋ ಶುರು ಮಾಡಬೇಕು. ಆಶ್ಚರ್ಯ ಏನು ಅಂದ್ರೆ ಸಾಹಿತ್ಯ ನಾವು ಅರ್ಥಕ್ಕೆ ನಿಂತ 5,000 ಮಕ್ಕಳ ವಸತಿಯಲ್ಲಿ ಪೂರ್ಣ ಮಾಡುವುದಷ್ಟೇ ನಮ್ಮ ಸಂಕಲ್ಪ ಇತ್ತು. ನಾವು 3 ಸಾಕಂತಿತ್ತು. ಆದ್ರೆ ಇಡೀ ನಾಡಿನ ಜನರ ಕರುಣೆ ಎಷ್ಟು ದೊಡ್ಡದು ಅಂದ್ರೆ ನಾನು ಸಂಕಲ್ಪ ಮಾಡಿದ್ದು ಬರೀ ಅವಷ್ಟೇ ಹಾಸ್ಟೆಲ್ ಪೂರ್ಣ ಮಾಡಬೇಕಂತ. ಆದ್ರೆ ಇವತ್ತಿಗೆ ಕೊಟ್ಟ ದಾನ 2 ಹಾಸ್ಟೆಲ್ ಮತ್ತೆ ಇದ್ರ ಪುಣ್ಯ ಎಲ್ಲಿ ಹೋಗ್ಬೋದು? ಇಷ್ಟೆಲ್ಲ ಜನ ಕೊಟ್ಟಿದ್ದಾರೆ, ಬಹಳ ಜನ ಅಂತಿರ್ತಾರೆ. ಅಲ್ಲಿ 5,000 ಮಕ್ಕಳು, 2,500 ಮಕ್ಕಳು, ಇಲ್ಲಿ ಶಾಲೆ ಶಿಕ್ಷಣ
ಉಚಿತ ಅಂತೇಳಿ ಪವಿತ್ರ ನಡೆಸೋದು ಹೆಂಗ ನಾವು ಯಾವಾಗ ನಡೆಯಲಿಲ್ಲ ನಾನು ನಡೆಸ್ತೇನೆ ನಾವು ತೆರೆಯಾಗಿದ್ದರೆ ನಡೆಯಲಿಲ್ಲ ಯಾವಾಗ ನಾವು ನಡೆಸ್ತೇವೆ ತೆರೆಯಾಗಿದ್ದರೆ ಯಾವಾಗ ನಡೆಯಲಿಲ್ಲ ಮತ್ತೆ ನಮ್ಮ ದೇವಿ ಹೆಂಗಂದ್ರೆ ಈಗ ಅವ್ರು ಕುಂತಲ್ಲ ಅವ್ರ ದೇವಿ ಹೆಂಗಂದ್ರೆ ಈ ಪಂಚವಾರ್ಷ ಈ ವರ್ಷ ಯೋಜನೆ ನಾವು ಹೇಳಿದ್ರೆ ಈ ವರ್ಷ ನಾವು ಹಂಗಲ್ಲ ಈ ವರ್ಷ ನಮ್ಮ ಜೋಡಿಯಾಗಿ ವ್ಯಕ್ತಿ ಮಾಡಿದ್ವಿ ಮುಂದಿನ ವರ್ಷ ನಾವು ಹಾಕಬೇಕಂದ್ರೆ ನಮ್ಮ ಕಡೆ ನಾವು ಯಾರು ನಡೆಸೋದಕ್ಕೆ ಕೊಟ್ಟು ಹೋಗ್ತೇನೆ ಅಷ್ಟೇ ನಾನು ನಡೆಸ್ಕೊಂಡಲ್ಲ ನನ್ನ ತರದಲ್ಲಿ ನಾನು ಜೋಡಿಯಾಗಿ ನಾನು ಮಾಡಬೇಕಷ್ಟೇ ಇಲ್ಲಾಂದ್ರೆ ನನಗೂ ಇಲ್ಲ ನಿಮ್ಗೆ ಓಡಾಡಕ್ಕೆ ಇಷ್ಟ ಅಂತ ಹೇಳಿದ್ರು ನನಗೇನು ನಾನೇ ನಡೆಸ್ಬೇಕಂತ ಹೇಳಿ ಯಾರು ನಡೆಸ್ತಾರೋ ಅವನಿಗೆ ಕೊಟ್ಟು ನೀವು ಮಾಡಿ ಒಟ್ಟು ಮಕ್ಕಳು ಓದಿದ್ರು ಸಾಕು ನಾವು ನಡೆಸ್ಬೇಕು ಮತ್ತಿಷ್ಟೆಲ್ಲ ಇದು ನಡೀಬೇಕಾದ್ರೆ ನನಗೇನು ಅನಿಸ್ತಿತ್ತು ಆ ಹಾಸ್ಟೆಲ್ ಮಕ್ಕಳು ಬಹಳಷ್ಟು ಜನ ವಿದ್ಯಾರ್ಥಿ ಹೆಣ್ಮಕ್ಳು ಕಲಕಿರಿ ಕುಷ್ಟಗಿ ಎಲ್ಲರ ಆಹಾರದಿಂದ ಬೆಳಗ್ಗೆ 8 ಗಂಟೆ ಕಾಲದಿಂದ 5 ಗಂಟೆಗೆ ಒಂದು ಮಧ್ಯಾಹ್ನ ಊಟ ಇರುವುದಿಲ್ಲ ಮತ್ತು ಬಸ್ಸಿಗೆ ಹೋಗೋದು ಬರೋದು ಇಷ್ಟೆಲ್ಲ ತ್ರಾಸ ಅನಿಸ್ತಿತ್ತು ಅದಕ್ಕೇನೋ ಒಂದು ಸಣ್ಣ ಸಂಕಲ್ಪ ಮಾಡಿ ಕೂಡ ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಮಾಡೋಣ ತಿಳ್ಕೊಂಡು ಇದು ಎಲ್ಲ ಮಾಡ್ಬೇಕಂತಿತ್ತು ನಾನು ಇದು ಕಾಟಾಳ ಮಾಡ್ಬೇಕಂತಿದ್ರೆ ಇದು ಭೂಮಿ ಹುಡುಗರು ಬಹಳ ಒಂದಿಷ್ಟು ಗದ್ದೆ ಮಾಡ್ಬೇಕಂತ ತಗೊಂಡಿದ್ರು 40 ಎಕರೆ ಗದ್ದೆ ಮಾಡ್ತಾರೆ ಹಸು ಆಗುತ್ತೆ ಅಂತ ತಿಳ್ಕೊಂಡು ಅದು ಗದ್ದೆ ಹೋಗಿ ಎಲ್ಲ ಮಾಡ್ಬೇಕಾದ್ರೆ ಕಾಟಾಳ ಜಾಗಕ್ಕೆ ಹೋಗಿ ಒಂದಿಷ್ಟೆಲ್ಲ ತಿಳ್ಕೊಂಡು ಇದು ನೀವಿಂದ 33% ಹೆಣ್ಮಕ್ಳು ನಮ್ಮ ಕೂಡ 3% ಹೆಣ್ಮಕ್ಳಿಗಂತಲ್ಲ ಭವಿಷ್ಯದ ಶಕ್ತಿ ಕೊಟ್ಟು ಮತ್ತು ಗಂಡ ಮಕ್ಕಳಿಗೆ ಒಂದು ಸಪರೇಟ್ ಇಂತ ಮಾಡ್ತೇನೆ ನಾವು ನೋಡಿದ್ರೆ 1 ವರ್ಷದ ಭವಿಷ್ಯದ ಪತ್ರಿಕೆ ಇಂಥ ಕೆಲಸ ಮಾಡಲಿಕ್ಕೆ ತೆರೆಯೊಳಗೆ ಯಾವಾಗಲೂ ಸದ್ಬುದ್ಧಿಗಳು ಕೈ ಶಕ್ತಿಗಳು ಸದಾ ಕೆಲಸಗಳನ್ನು ಮಾಡೋಣ ಇದಕ್ಕೆಲ್ಲ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ ಅwogi ಅಂತ ಹೇಳಲಾಗ ಬಹಳಷ್ಟು ಜನ ಈ ಕಾಣುವ ಸಂಭ್ರಮದ ಹಿಂದೆ ಸಾವಿರ ಕಾಣುವ ಕೈಗಳ ಎಷ್ಟೋ ಮಂದಿ ಸಣ್ಣ ಸಣ್ಣ ಮಕ್ಕಳು ಅವರ ಅಪ್ಪ ಅವ್ವ ತಮಗೇನು ಪಾಕೆಟ್ ಮನಿ ಕೊಟ್ಟಿರ್ತಾರೆ ಅವನು ತೆಗೆದಿಟ್ಟು ಅವು ಮಕ್ಕಳು ತಮ್ಮ ಹುಟ್ಟು ಹಬ್ಬದ ದಿವಸ ಅಜ್ಜ ಮಕ್ಕಳಿಗೆ ಮಕ್ಕಳು ಇದು ಸುಮಾರು 48 ಎಕರೆ ಕ್ಯಾಂಪಸ್ ಈ 1500 ಮಕ್ಕಳಿಗೆ ಟ್ರೈನಿಂಗ್ ಸಭಾಭವನ ಆಗಿದೆ ಕಾಲೇಜ್ ಆಗಿದೆ ಒಂದು ಹಾಸ್ಟೆಲ್ 700 ಮಕ್ಕಳಿಗೆ ಇನ್ನೊಂದು ಹಾಸ್ಟೆಲ್ ಬುನಾದಿ ಆಗಿದೆ ಒಂದು ಭವಿಷ್ಯದ ಯಾವಾಗ ಶಕ್ತಿ ಕೊಡ್ತಾರೆ ಅದು ಅದನ್ನು ಮುಗಿಸುವ ಕೆಲಸ ನೆಕ್ಸ್ಟ್ ಅದನ್ನು ಮಾಡುವುದು ಇದನ್ನೆಲ್ಲ ಶ್ರೇಯ ಇಷ್ಟೆಲ್ಲ ಆಗಿದೆ ಅಲ್ಲ ಇದರ ಶ್ರೇಯ ಇದು ಯಾರಿಗೆ ಸಲ್ಲಬೇಕು ಇದು ಇಷ್ಟೆಲ್ಲ ಕೆಲಸ ಆಗಿದೆ ಇದರ ಶ್ರೇಯ ಯಾರಿಗೆ ಸಲ್ಲಬೇಕು ಅಂದ್ರೆ ಅಲ್ಲಮ ಪ್ರಭುದೇವರು ಒಂದು ಚಲೋ ಮಾತಾಡ್ತಾರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಮಜ್ಜನ ಕೆರೆದು ಫಲವ ಬೇಡುವರೆಯ ಆ ಫಲವು ಸೀತಾಳ ಕಲ್ಲನೆಂಬ ವಚನ ದೊಡ್ಡದಿದೆ ಅದರ ಅರ್ಥ ಹೇಳುತ್ತೆ ಈಗ ನಾವು ದೇವರಿಗೆ ಪೂಜೆ ಮಾಡ್ತೇವೆ ಏನ್ ಪೂಜೆ ಮಾಡ್ತೇವೆ ಅಂತ ಈಗ ನಾವು ಬಹಳ ನೇಮ ಇದ್ದೀವಿ ಏನು ನೇಮ ಅಂದ್ರೆ ನಾವು ಮಡಿಯಿಂದ ನೀರು ತಗೊಂಡು ಬಂದು ಅಭಿಷೇಕ ಮಾಡಿ ಪೂಜೆ ಮಾಡಬೇಕು ಅಲ್ಲಮ ಪ್ರಭು ಬಹಳ ಚಲೋ ಮಾತಾಡ್ತಾರೆ ಏನಂತ ಹೋಗಪ್ಪ ನೀ ಮಡಿಯಿಂದ ನೀರು ತಗೊಂಡು ಬಂದು ದೇವರಿಗೆ ತೆರೆ ಮೇಲೆ ಹಾಕಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಂತ ಪುಣ್ಯ ಯಾರಿಗೆ ಬರ್ಬೇಕು ಅಂದ್ರೆ ನೀರು ತಂದು ಹಾಕುವವನಿಗೆ ಪುಣ್ಯ ಅಲ್ಲ ನೀರು ಕೊಟ್ಟ ಕೆರೆಗಳ ಭಾವಗಳಿಗೆ ಬಂದು ಪುಣ್ಯ ಮತ್ತೆ ಈಗ ನಾವು ಮಡಿಯಿಂದ ಹೂವ ತಗೊಂಡು ಬಂದು ಏರಿಸಿ ಪೂಜೆ ಮಾಡಿ ಹೂವ ಏರಿಸಿದವನ್ನ ಹೂವ ಕೊಟ್ಟ ಗಿಡಗಳಿಗೆ ಪುಣ್ಯ ಇಲ್ಲ ನಾವು ಮಡಿಯಿಂದ ನೈವೇದ್ಯ ಹಿಡಿತೀವಿ ದೇವರಿಗೆ ಅದಕ್ಕೆ ಪುಣ್ಯ ಮಾಡ್ಬೇಕಂದ್ರೆ ನೀರು ನೈವೇದ್ಯ ಹಿಡಿದವರಿಗೆಲ್ಲ
ತಪ್ಪಿಸಿ ನನಗೆ ಪುಣ್ಯ ಬರಬೇಕು ತಪ್ಪಾಗ್ತೈತಿ ಅಂತ ಅಲಾಮ ಪ್ರಕ್ರಿಯೆಯನ್ನು ಅದಕ್ಕೆ ಇದನ್ನ ಎಷ್ಟೆಲ್ಲ ಮಾಡಿದ್ದೇನೆ ಇದ್ರ ಪುಣ್ಯ ಯಾರಿಗೆ ಸಲ್ಲಬೇಕು ಅಂದ್ರೆ ಇದ್ರ ಪುಣ್ಯ ಪಟ್ಟು ಸಹಿತ ಎಲ್ಲೋ ಎಲೆಮರೆಕಾರಿಯಾಗಿ ಕುಳಿತಂತ ಭಕ್ತರಿಗೆ ಮತ್ತೆ ಭಕ್ತಿ ಒಂದು ಭರವಸೆ. ಏನು ಭರವಸೆ ಅಂದ್ರೆ ಈಗ ನೀವು ಬನ್ನಿ ನಿಮ್ಮ ಮನೆ ಇಸ್ಸಾಪಂದ್ರೆ ಟ್ಯಾಂಕ್ ಮನೆ ಕಟ್ಟಬೇಕು. ಎಲ್ಲರೂ ನೀರು ಸ್ಟೋರ್ ಮಾಡ್ತಾರೆ. ನೀರು ಸ್ಟೋರ್ ಮಾಡಿ ಯಾಕೆ ಮಾಡ್ತೀರಿ ಅನ್ನೋ ಟ್ಯಾಂಕ್ ನೀವು ಎಷ್ಟು ನೀರನ್ನ ಬಿಡ್ರಿ, ಬಿಟ್ಟಿದ್ದ ನೀರು ಟ್ಯಾಂಕ್ ಆಗಿ ಕೊಡೋಲ್ಲ. ಎಷ್ಟು ನೀರು ಕೊಡ್ತೀರಿ ಅಷ್ಟು ನಿಮ್ಗೆ ಕೊಡಬೇಕು ಅನ್ನೋ ಭರವಸೆ. ಮತ್ತು ಅಕಸ್ಮಾತ್ ಯಾವಾಗ ಟ್ಯಾಂಕ್ ಲೀಕ್ ಆಗ್ತವು, ನೀರು ಕುಡಿಯತಕ್ಕಂಥ ಟ್ಯಾಂಕ್ ನೀರು ಕೊಡೋದು. ಹಂಗ ಟ್ಯಾಂಕ್ ನೀರಿನಾಗ ಹಾಕಿದ ಟ್ಯಾಂಕ್ನಾಗ ಹಾಕಿದ ನೀರು ಹೊರಳಿ ಮೂಲ ಬರ್ತೈತೆ ಅನ್ನೋ ಭರವಸೆ ಇದೆ. ನಮ್ಮ ನಾಡಿನ ಭಕ್ತರಿಗೆ ಗವಿಮಠಕ್ಕೆ ಏನು ಹುಟ್ಟಿದ್ದೆಲ್ಲ ಹೊರಳಿ ಮುಟ್ಟಬೇಕು ಅನ್ನೋ ಭರವಸೆ ನಿಮಗೆ ಅದನ್ನು ಅನುಗ್ರಹ ಮಾಡಿ ಇಂಥ ಒಳ್ಳೆಯ ಕೆಲಸಗಳು ಸದಾ ನಡೀಲಿ. ಅದಕ್ಕೆ ಭವಿಷ್ಯದ ಕೊಡುಗೆ ತಮ್ಮೆಲ್ಲ ಪ್ರೇರಣೆ ಇದಕ್ಕೆಲ್ಲ ಹಿರಿಯರು ಅವರ ಸುಮ್ಮನೆ ಒಂದು ಮಾತು ಹೇಳಿದ್ರೆ ಅವ್ರು ಬಂದಿದ್ದಾರೆ. ಅವರೆಲ್ಲರ ಪ್ರೇಮ ಅಭಿಮಾನ, ನಮ್ಮ ಪ್ರೇಮ ಅಭಿಮಾನ ಇದನ್ನ ಕೆಲಸ ಮಾಡಲಿಕ್ಕೆ ಅದು ಸ್ಫೂರ್ತಿ ಕೊಡುತ್ತದೆ. ಚಲೋ ಕೆಲಸ ಸದಾ ಮಾಡೋಣ. ಅವೆಲ್ಲ